ನಿಮ್ಮ ಸೂಪರ್ ಟೈಮ್ಸ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ರಾಜ್ಯ ಔಷಧ ಮಾರಾಟ ಪ್ರತಿನಿಧಿ ಸಂಘ ಬೆಂಗಳೂರು ಹಾಗೂ ಫೆಡರೇಷನ್ ಆಫ್ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಅಸೋಸಿಯೇಷನ್ ಆಫ್ ಇಂಡಿಯಾ ದೇಶಾದ್ಯಂತ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ಔಷಧ ಮಾರಾಟ ಪ್ರತಿನಿಧಿ ಸಂಘದ ವತಿಯಿಂದ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾವು ಮಾಡ್ತಾ ಇರುವಂಥ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ನಾಲ್ಕು ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದೇವೆ. 2 ರಾಜ್ಯ ಸರ್ಕಾರದ ಬೇಡಿಕೆಯನ್ನು ಇಟ್ಟಿದ್ದೇವೆ. ಪ್ರಮುಖ ಅಂಶ ಕಾರ್ಮಿಕರ 4 ಕೋಡ್ ಏನು ಮಾಡಿದ್ದಾರೆ ಅದನ್ನು ರದ್ದು ಮಾಡಬೇಕು. ಮಾಡಿ ಸೇಲ್ಸ್ ಪ್ರಮೋಷನ್ ಎಂಪ್ಲಾಯ್ ಆ್ಯಕ್ಟ್ ಅಂತ ಇರುವಂಥ 1976 ಏನು ಸೇಲ್ಸ್ ಪ್ರಮೋಷನ್ ಎಂಪ್ಲಾಯ್ ಆ್ಯಕ್ಟ್ ಇದೆ ಅದನ್ನು ಕಾಯಂ ಮತ್ತೊಮ್ಮೆ ರಿವೋಕ್ ಮಾಡಿ ವಾಪಸ್ ತೊಗೊಳ್ಬೇಕು ಅನ್ನೋಂಥ ಒಂದು ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದೇವೆ. ಯಾಕೆ ನಾವು ಅದನ್ನು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಬಂಡವಾಳಶಾಹಿಗಳ ವಿರುದ್ಧ ನಮಗೆ ಅದನ್ನು ಮಾಡಿದ್ದಾರೆ. ಹೀಗಾಗಿ ನಮಗೆ ನಮ್ಮದು ಸೇಲ್ಸ್ ಪ್ರಮೋಷನ್ ಎಂಪ್ಲಾಯ್ ಆ್ಯಕ್ಟನ್ನು ಇರಬೇಕು ನಮಗೆ. ಅದರಿಂದ ನಮ್ಮ ಎಲ್ಲ ಔಷಧ ಪ್ರತಿನಿಧಿಗಳಿಗೆ ಒಂದು ಅನುಕೂಲಕರ ವಾತಾವರಣ ಇರೋದರಿಂದ ಅದು ನಮಗೆ ಬೇಕು. ಆಮೇಲೆ ಇನ್ನೊಂದು 8 ತಾಸಿನ ನೌಕರಿ, ನಮಗೆ ಟೈಮ್ ನಿರ್ದಿಷ್ಟವಾಗಿಲ್ಲ. ನಮಗೆ 8 ತಾಸಿನ ನೌಕರಿ ಬೇಕಾಗಿದೆ. ಬೆಳಗ್ಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಕಡೆಯೂ 8 ತಾಸು ನೌಕರಿ ಮಾಡ್ತಾರೆ. ನಮಗೆ 8 ತಾಸು ನೌಕರಿ ಇಲ್ಲ, ನಮಗೆ ಸಮಯ ನಿರ್ಬಂಧನೆ ಇಲ್ಲ. ಹೀಗಾಗಿ ನಮಗೆ 8 ತಾಸಿನ ನೌಕರಿ ಮಾಡಲಿಕ್ಕೆ ಅವಶ್ಯವಾಗಿ ನಮಗೆ ಮಾಡಲೇಬೇಕಂತ ಒಂದು ಮನವಿ ಮಾಡಿದ್ದೇವೆ. ಮತ್ತು ನಮ್ಮ ವೇತನವನ್ನು ಕನಿಷ್ಠ 26,910 ರೂಪಾಯಿಯನ್ನು ನಮಗೆ ವೇತನವನ್ನು ಜಾರಿ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡಿದ್ದೇವೆ. ಮತ್ತು ಮೆಡಿಸಿನ್ ಮೇಲೆ GSTಯನ್ನು ಹಾಕೋದನ್ನು ಕೂಡ ನಾವು ರದ್ದು ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಂಡು ಈ 4 ಬೇಡಿಕೆಗಳನ್ನು ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾನು ವಿನಾಯಕ್ ದೇಸಾಯಿ, ಕರ್ನಾಟಕ ರಾಜ್ಯ ಔಷಧ ಮಾರಾಟ ಸಂಘದ ರಾಜ್ಯ ಕಾರ್ಯದರ್ಶಿ. ಸರ್